ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಮದುವೆಯ ವಿಚಾರ. ಎಷ್ಟೇ ಹೋಮ ಪೂಜೆಗಳು ಮಾಡಿದ್ರು ಮದುವೆ ಆಗ್ತಾ ಇಲ್ಲ. ದೋಷವ, ಕುಜದೋಷವ, ಸಾಮಾಜಿಕ ಸಮಸ್ಯೆವ, ಈ ವಿಚಾರದಲ್ಲಿ ಮಾತಾಡ್ತಾ ಹೋಗೋಣ. ಯಾವ ಜಾತಕದಲ್ಲಿ ಮದುವೆ ಆಗಬೇಕಿದ್ರೆ ಯಾವ ಕಾಂಬಿನೇಷನ್ಗಳು ಬರಬೇಕು, ಯಾಕೆ ಮದುವೆಯ ಜೀವನದಲ್ಲಿ ಸಮಸ್ಯೆ ಆಗ್ತಿದೆ, ಈ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಹೋಗಿ. ಇವತ್ತೆಲ್ಲ ಕಡೆ ಏನಂದ್ರೆ ವಿಚಾರ, ತುಂಬಾ ಜನ ಜ್ಯೋತಿಷ್ಯರ ಹತ್ರ ಹೋಗ್ತಕ್ಕಂಥ ವಿಚಾರ ಏನಿದೆ ಅಂದ್ರೆ ಅದು ಮದುವೆಯ ವಿಚಾರ. ಸರ್, ನನ್ನ ಮಗಳಿಗೆ ಮದುವೆ ಆಗ್ತಾ ಇಲ್ಲ, ಮದುವೆ ಸೆಟ್ ಆಗ್ತಾ ಇಲ್ಲ, ಸೊ ಆ ಪೂಜೆ ಮಾಡಿದ್ದೇನೆ, ಕುಜದೋಷದ್ದು ಮಾಡಿದ್ದೇನೆ, ಸ್ವಯಂವರ ಮಾಡಿದ್ದೇನೆ, ಪ್ರೇತ ಬಾಧಕ ಇದೆ ಅಂತ ಪ್ರೇತ ಬಾಧಕ ದೋಷ ತೆಗೆದಿದೆ, ನಾಗದೋಷದ್ದು ಮಾಡಿ, ಯಾವುದು ಮಾಡಿದ್ರು ಸೆಟ್ ಆಗ್ತಿಲ್ಲ. ಯಾಕೆ? ಮುಖ್ಯವಾಗಿ ನೋಡ್ಬೇಕಾದದ್ದು ಇಲ್ಲಿ ಪರಿಹಾರ ಅಲ್ಲ, ಪರಿಹಾರ ಇಲ್ಲ, ಸಮಾಧಾನ ಮಾತ್ರ. ಪರಿಹಾರ ಯಾವ ರೀತಿ ಇರ್ತದೆ ಅಂತ ನೋಡ್ಬೇಕು. ಅಲ್ಲಿ ಜಾತಕದಲ್ಲಿ ಕಾಂಬಿನೇಷನ್ ಇದ್ರೂ ಕೂಡ ಆಗ್ತಿಲ್ಲ, ಆವಾಗ ಪರಿಹಾರ. ಸೊ ಕೆಲವೊಂದ್ಸಲ ನಿಮ್ಮ ಜಾತಕದಲ್ಲಿ ಮದುವೆ ಆಗ್ಬೇಕಿದ್ರೆ ನಿಮ್ಗೆ ಅಂದ್ರೆ ಎರಡನೇ ಅಧಿಪತಿ ಇರಲೇಬೇಕು, ಅಂದ್ರೆ ದ್ವಿತೀಯ ಭಾವ ಬೇಕೇ ಬೇಕು, ಎರಡನೇ ಮನೆ, ಯಾಕಂದ್ರೆ ಕುಟುಂಬ ಸ್ಥಾನ ಅದು. ಸಪ್ತಮ ಭಾವ ಸಂಗಾತಿಯ ಸ್ಥಾನ ಅಪೋಸಿಟ್, ಏಳನೇ ಮನೆ ಇರಬೇಕು. ಸೊ ಅದರ ಜೊತೆಗೆ ನವಮ ಭಾವ ಅಂದ್ರೆ ದೈವ ಬಲ, ದೇವರ ಬಲ, ಯಾವುದೇ ಕೆಲಸ ಕಾರ್ಯಕ್ಕೆ ಇರಬೇಕು ನವಮ ಭಾವ. ಮತ್ತೆ 11ನೇ ಮನೆ ಲಾಭ. ಇಷ್ಟು ಮನೆಗಳು ಕನೆಕ್ಟ್ ಆದಾಗ ನೀವು ಯಾವುದೇ ಪೂಜೆ ಮಾಡಬೇಕು ಅಂತಲ್ಲ, ಯಾವುದೇ ಹೋಮ ಮಾಡಬೇಕು ಅಂತೆಲ್ಲ ಏನು ಮಾಡದೇ ಇದ್ರು ಕೂಡ ಅದು ನಿಮ್ಗೆ ಕಾಂಬಿನೇಷನ್ ಬರ್ತದೆ. ಅದ್ರಲ್ಲಿ ಪಂಚಮ ಭಾವ ಏನಾದ್ರು ಆಕ್ಟಿವೇಟ್ ಆದ್ರೆ ಅವ್ರು ಯಾರಾದ್ರೂ ಇಷ್ಟಪಟ್ಟಿರ್ತಾರೆ ಅಥವಾ ಬಂದದ್ರಲ್ಲಿ ಸೆಲೆಕ್ಟಿವ್ ಆಗಲ್ಲ. ಬೇರೆ ಬೇರೆ ಕಾಂಬಿನೇಷನ್ಗಳಿದೆ. ಅದು ಬಿಟ್ಟು ಕುಜದೋಷ, ಈಗ ಎಲ್ಲ ಒಬ್ಬರಿಗೀಗ ಈಗ ಧನಿಷ್ಠ ನಕ್ಷತ್ರದಲ್ಲಿ ಚಿತ್ತ ಧನಿಷ್ಠ ನಕ್ಷತ್ರ ಯಾರು ಹುಟ್ಟಿದ್ರು ಕೂಡ ಅವರಿಗೆ ಕುಜದೋಷ ಇದ್ದೇ ಇರ್ತದೆ. ಇನ್ನೊಬ್ಬ ವಿಶಾಖ ನಕ್ಷತ್ರದಲ್ಲಿ ಜನಿಸಿರ್ತಾನೆ, ಅವನಿಗೆ ಹುಟ್ಟುವಾಗಲೇ ಗುರುದೋಷ ಇರ್ತದೆ, ಆನಂತರ ಶನಿ ದೋಷ ಬರ್ತದೆ, ಆನಂತರ ಬುಧ ದೋಷ ಬರ್ತದೆ. ಆವಾಗ ಅವನ ಜಾತಕದಲ್ಲಿ ಲಗ್ನದಲ್ಲಿ ಕುಜ ಇದ್ರೆ ಅದನ್ನು ಕೂಡ ಕುಜ ದೋಷ ಅಂತ ಹೇಳ್ತಾರೆ. ಅಲ್ಲಿ ಕುಜ ಎಲ್ಲಿ ಬಂದೆ, ಅಲ್ಲಿ ಕುಜ ದೋಷ ಅಂತ ಹೇಳಿದ ಒಂದನೇ ಮನೆ ಲಗ್ನದಲ್ಲಿ ಇದ್ರೆ ಕುಜ ದೋಷ, ಎರಡನೇ ಮನೆ ಇದ್ರೆ ಕುಜ ದೋಷ, ಅಷ್ಟಮದಲ್ಲಿ ಇದ್ರೆ ಕುಜ ದೋಷ, ಸಪ್ತಮದಲ್ಲಿ ಇದ್ರೆ ಕುಜ ದೋಷ, 12ನೇ ಮನೆ ಇದ್ರೆ ಕುಜ ದೋಷ. ಅದನ್ನು ಚಂದ್ರನಿಂದ ಕೊಡ್ಲಿಕ್ಕೆ ಆಗ್ತಾರೆ. ಚಂದ್ರನಿಂದ ಎಲ್ಲೆಲ್ಲಿ ಲೆಕ್ಕ ಹಾಕಿದ್ರು ನೀವು 90% ನೆನ್ಪಿಟ್ಕೊಳ್ಳಿ, ಕುಜದೋಷದ ವಿಚಾರದಲ್ಲಿ 95% ಜನರಿಗೆ ಕುಜದೋಷ ಇದ್ದೇ ಇರ್ತದೆ. ಹಾಗಾದ್ರೆ 95% ಜನರ ಮದುವೆ ಕೂಡ ಮುರಿದು ಬೀಳ್ಬೇಕಿತ್ತು, ಡಿವೋರ್ಸ್ ಆಗ್ಬೇಕು ಅಥವಾ ಮದುವೆ ಆಗದೆ ಇರ್ಬೇಕು. ಆದ್ರೆ ಕೆಲವರಿಗೆ ಮಾತ್ರ ಯಾಕೆ ಕುಜದೋಷ ಸಮಸ್ಯೆ ಕೊಡ್ತದೆ? ಇಲ್ಲಿರ್ತಕ್ಕಂಥದ್ದು ಪಾಯಿಂಟ್. ಅಲ್ಲಿ ಕುಜನ ಜೊತೆ ಕೇತು ಇರಬೇಕು, ಅಥವಾ ಕುಜನ ಜೊತೆ ಸಪ್ತಮಾಧಿಪತಿ ಇರಬೇಕು. ಆ ಸಪ್ತಮಾಧಿಪತಿ ಇದ್ದಾಗ ಆ ಸಪ್ತಮಾಧಿಪತಿಯ ದಶಾಭುಕ್ತಿ ನಡೆದಾಗ ಸಮಸ್ಯೆ ಬರ್ತದೆ. ಅದರ ಜೊತೆ 1ನೇ ಮನೆ, 6ನೇ ಮನೆ, 10ನೇ ಮನೆ ಕನೆಕ್ಟ್ ಆಗ್ಬೇಕು. ಯಾಕಂದ್ರೆ ವ್ಯಯಭಾವ ಮದುವೆಗೆ ಅದು. ಈ ಎಲ್ಲ ಮನೆಗಳು ಕನೆಕ್ಟ್ ಆದಾಗ, ಪ್ರಥಮ ಭಾವ, ಷಷ್ಠ ಭಾವ, 10ನೇ ಅಧಿಪತಿ ಕನೆಕ್ಟ್ ಆದಾಗ ಮಾತ್ರ ನಿಮ್ಗೆ ಸಮಸ್ಯೆಗಳು ಬರ್ತಕ್ಕಂಥದ್ದು. ಇದನ್ನು ನೆನ್ಪಿಟ್ಕೋಬೇಕು. ಎಲ್ಲದಕ್ಕೆ ಕುಜದೋಷ 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 ಪೂಜೆ ಈಗ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಕುಜದೋಷ ಅಂತಕ್ಕಂಥದ್ದು. ಸಾಮಾಜಿಕ ಸಮಸ್ಯೆ ಕೂಡ ತುಂಬಾ ಇದೆ. ಈಗ ನೋಡಿ, ಹುಡುಗಿಯರೆಲ್ಲ ತುಂಬಾ ಕಲ್ತಿರ್ತಾರೆ. ಸೊ ಹುಡುಗಿ ನಾವು ಕೆಲವರ ಹತ್ರ ಹೇಳಿರ್ತೀವಿ, ನೋಡಿ ಈ ಸಮಯದಲ್ಲಿ ನಿಮ್ಗೆ ನಾನು ಹೇಳಿರ್ತೇವೆ, 6 ತಿಂಗಳಿಗೆ ನಿಮ್ಗೆ ಮದುವೆ ಪ್ರಪೋಸಲ್ ಬರ್ತದೆ ಅಂತ. ಅವ್ರು ಮತ್ತೆ ಬರ್ತಾರೆ, ಸರ್ ನೀವು ಹೇಳಿದ್ದೀರಿ 6 ತಿಂಗಳಲ್ಲಿ ಬರ್ತದೆ, ನಾವು ಸಣ್ಣ ಸಣ್ಣ ಪರಿಹಾರ ಕೊಟ್ಟಿರ್ತೀವಿ, ಪರಿಹಾರ ಮಾಡಿದ್ರೆ ಇನ್ನೂ ಬರ್ಲಿಲ್ಲ, ಅದು ಮದುವೆ ಆಗ್ಲಿಲ್ಲ. ಪ್ರಪೋಸಲ್ ಬಂದಿದೆ, ಹೌದು ಬಂದಿದೆ, ಯಾಕೆ ಆಗಲ್ಲ, ಅದು ಸೆಟ್ ಆಗ್ಲಿಲ್ಲ ಸರ್, ಜಾಬ್ ಸ್ವಲ್ಪ ಒಂದು ಚೆನ್ನಾಗಿರ್ಲಿಲ್ಲ ಅಥವಾ ಸ್ವಲ್ಪ ಚೆನ್ನಾಗಿರಲಿಲ್ಲ, ಅದೆಲ್ಲ ಗೊತ್ತಿರುವುದಿಲ್ಲ ಗ್ರಹಗಳಿಗೆ. ನೋಡಿ, ಗ್ರಹಗಳಿಗೆ ಜಾತಿ ಅಥವಾ ಇನ್ನೊಂದು ಪ್ರೊಫೆಷನ್ ಅದೆಲ್ಲ ಮನುಷ್ಯ ಮಾಡಿರ್ತಕ್ಕಂಥದ್ದು. ಗ್ರಹಗಳು ಈ ಸಮಯದಲ್ಲಿ ಮದುವೆ ಕೊಡ್ಬೇಕಿದ್ರೆ ಯಾರನ್ನಾದ್ರೂ ಕೊಡ್ತದೆ. ಆವಾಗ ಆಗದಿದ್ರೆ, ಅದು ಸೆಟ್ ಆಗದಿದ್ರೆ ಅದು ನಿಮ್ಮ ಸಮಸ್ಯೆ, ಗ್ರಹಗಳಿದ್ದಲ್ಲ. ನೀವು ಕಾಂಪ್ರಮೈಸ್ ಆಗ್ಬೇಕು. ನಿಮ್ಮ ಜಾತಕದಲ್ಲಿ 1ನೇ ಮನೆ, 6ನೇ ಮನೆ, 10ನೇ ಮನೆ ಭಾವ ನಡೀತಾ ಇದ್ದರೆ ನಿಮ್ಗೆ ಬೇಕಾದಂತಹ, ನಿಮ್ಗೆ ಸೆಲೆಕ್ಟ್ ಆಗ್ತಕ್ಕಂತಹ, ನಿಮ್ಗೆ ಇಷ್ಟ ಆಗ್ತಕ್ಕಂತಹ ಪ್ರಪೋಸಲ್ ಬರುವುದೇ ಇಲ್ಲ. ನೆನ್ಪಿಟ್ಕೊಳ್ಳಿ, ಉದ್ಯೋಗ ಚೆನ್ನಾಗಿರ್ಬೋದು ನಿಮ್ಗೆ, ಅದೇ ನಿಮ್ಮ ಜಾತಕದಲ್ಲಿ 7ನೇ ಮನೆ, ಪಂಚಮ ಸ್ಥಾನ, 5ನೇ ಮನೆ ಎಲ್ಲ ಬಂದಾಗ ನಿಮ್ಗೆ ಇಷ್ಟ ಆಗ್ತಕ್ಕಂಥದ್ದು ಬರ್ತದೆ. ಇಷ್ಟೇ ಡಿಫ್ರೆಂಟ್. ಸಾಮಾಜಿಕ ಸಮಸ್ಯೆ ತುಂಬಾ ಇದೆ ಈಗ. ಯಾಕಂದ್ರೆ ಈಗ ನಾವು ಹುಡುಗಿಯರನ್ನು ನೋಡಿದ್ರೆ ತುಂಬಾ ಕಲ್ತಿರ್ತಾರೆ, ಕಲ್ತವ್ರಿಗೆ ಅವ್ರಿಗೆ ಅಂಥದ್ದೇ ಅದಕ್ಕಿಂತ ಹೆಚ್ಚು ಕಲ್ತವ್ರ್ಬೇಕು, ಆಗ ಸಿಗುದಿಲ್ಲ, ಅವರ ಜಾತಿಯಲ್ಲಿ ಇರುವುದಿಲ್ಲ ಅಥವಾ ಅದೇ ಊರಲ್ಲಿ ಇರುವುದಿಲ್ಲ, ಆಗ ಸಮಸ್ಯೆ. ಆಗ ನಮ್ಗೆ ಎಲ್ಲ ಪೂಜೆ ಮಾಡಿದ್ದೇನೆ ಸರ್ ಆಗ್ಲಿಲ್ಲ. ಕುಜದೋಷದ ಪೂಜೆ ಮಾಡಿ ಕೂಡ
3 ತಿಂಗಳಲ್ಲಿ ಮದುವೆ ಆಗ್ತದೆ, 6 ತಿಂಗಳಲ್ಲಿ ಮದುವೆ, 6 ವರ್ಷ ಮದುವೆ ಆಗದಂತ ಜಾತಕ ನನ್ನಲ್ಲಿದೆ. ಕುಜದೋಷದ ಪೂಜೆ ಮಾಡಿ ಎಂಗೇಜ್ಮೆಂಟ್ ಆಗಿ ಮದುವೆ ಕ್ಯಾನ್ಸಲ್ ಆದಂತಹ ಜಾತಕ ಇದೆ. ಮದುವೆ ಡಿವೋರ್ಸ್ ಆದಂತ ಜಾತಕ ಇದೆ. ಯಾಕೆ? ಅಲ್ಲಿ ಕಾಂಬಿನೇಷನ್ ಚೆನ್ನಾಗಿ. ಅದಕ್ಕೆ ವಿದ್ಯಾವಂತರ ಹತ್ರ ಜ್ಯೋತಿಷ್ಯ ತೋರಿಸಿ, ವಿದ್ಯಾವಂತರ ಹತ್ರ ನಿಮ್ಮ ಜಾತಕ ತೋರಿಸಿ. ಸುಮ್ಮನೆ ಏನೋ ಒಂದು ಜಪಮಾಲೆ ಹಾಕಿದರೆ, ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ಒಂದು ನೆನಪು, ದೇವಸ್ಥಾನದಲ್ಲಿ ಪೂಜೆ ಮಾಡೋ ಅರ್ಚಕರೆಲ್ಲರೂ ಜ್ಯೋತಿಷ್ಯರಲ್ಲ. ಕೆಲವರಿಗೆ ಗೊತ್ತಿರ್ಬೋದು ಬೇರೆ ಪ್ರಶ್ನೆ. ಅವನು ಓದಿ ಕೂಡಲೇ ಆ ಮೇಷರಾಶಿ, ಅಶ್ವಿನಿ ನಕ್ಷತ್ರ, ನಾಮಧೇಯಸ್ಯ ಅಂತ ಏನಾದ್ರು ಅರ್ಚನೆ ಮಾಡಿದ್ರೆ ಅವ್ರಿಗೆ ಜ್ಯೋತಿಷ್ಯ ಗೊತ್ತಿದೆ ಅಂತ ನೀವು ಅನ್ಕೊಳ್ತೀರಾ. ಅದು ನಕ್ಷತ್ರ, ಎಲ್ಲರಿಗೂ ಗೊತ್ತಿರ್ತದೆ. ಅದು ಜ್ಯೋತಿಷ್ಯರಾದ್ರೆ ಅವರಿಗೆ ಎಲ್ಲ ಭಾವಗಳೆಲ್ಲ ಗೊತ್ತಿರಬೇಕು. ಯಾವ ಗ್ರಹ ಯಾವ ನಕ್ಷತ್ರದಲ್ಲಿ ಕೂತಿದೆ, ಯಾವ ನಕ್ಷತ್ರ ಯಾವ ಉಪನಕ್ಷತ್ರದಲ್ಲಿ ಕೂತಿದೆ, ಅವರಿಗೆ ನವಾಂಶ ನೋಡ್ಲಿಕ್ಕೆ ಗೊತ್ತಿರಬೇಕು. ಎಲ್ಲ ವಿಚಾರ ಗೊತ್ತಿದ್ದಾಗ ಮಾತ್ರ ಅವರು ಜ್ಯೋತಿಷ್ಯರಾಗ್ತಾರೆ. ಇದು ಸುಮ್ಮನೆ ಕುಜದೋಷ ಹೇಳುವುದು, ನಾಗನಿಗೆ ಪರಿಹಾರ ಮಾಡಿ ಹೇಳುವುದು. ಓಕೆ, ಪರಿಹಾರ ಮಾಡ್ಬೇಕಾದ್ರೆ ನಮ್ಮ ಸಮಾಧಾನಕ್ಕೆ ಹೊರತು ಅದರಿಂದನೇ ಆಗ್ತದೆ ಅಂತ ಅನ್ಕೊಂಡ್ರೆ ತಪ್ಪು. ಕೆಲವರಿಗೆ ಏನೋ ಆ ಸಮಯ ಬಂದು ಆಗಿರ್ಬೋದು, ಅದು ಅದರಿಂದ ಆಯ್ತು ನಾವು ಅನ್ಕೊಳ್ತೀವಿ. ಆದರೆ 2ನೇ ಮನೆ, 7ನೇ ಮನೆ, 11ನೇ ಮನೆ ಬಾರದೆ ಮದುವೆ ಯೋಗ ಬರಲಿಕ್ಕೆ ತುಂಬಾ ಕಷ್ಟ ಕಷ್ಟ ಕಷ್ಟ. ಅದು ಈಗಂತೂ ಜಾತಕದಲ್ಲಿ ಈಗಂತೂ ಸಾಮಾಜಿಕ ಸಮಸ್ಯೆ ತುಂಬಾ ಇದೆ. ಮದುವೆ ಅಂದ್ರೆ ಒಂಥರ ಈಗ 6 ತಿಂಗಳಲ್ಲಿ ಮುರಿದೋಗುವಂತ ಸ್ಥಿತಿಗಳು ಕೂಡ ಬಂದಿದೆ. ಅಡ್ಜಸ್ಟ್ಮೆಂಟ್ ಇಲ್ಲ, ಅದು ಕೂಡ ಇದೆ. ಅದು ಒಂದು ಸಾಮಾಜಿಕ ಸಮಸ್ಯೆ. ಆದ್ರಿಂದ ಮೊದಲು ನಿಮ್ಮ ಜಾತಕದಲ್ಲಿ ಸರಿಯಾಗಿ ಗೊತ್ತಿದ್ದವರ ಹತ್ರ ಮದುವೆ ಯೋಗ ಯಾವಾಗ ಇದೆ ಇಲ್ಲ ಅದನ್ನ ತಿಳ್ಕೋಬೇಕು. ಆಮೇಲೆ ಮುಂದುವರಿ, ಆಗ ನಿಮ್ಗೆ ಸಮಸ್ಯೆ ಬರುವುದಿಲ್ಲ. ಇದು ನನ್ನ ಸಜೆಷನ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಗೂ ಇದನ್ನು ಶೇರ್ ಮಾಡಿ. ಯಾಕಂದ್ರೆ ತುಂಬಾ ಜನರಿಗೆ ಕನ್ಫ್ಯೂಷನ್ ಇದೆ ಈ ಮದುವೆ ವಿಚಾರದಲ್ಲಿ. ಅಂತ ಕನ್ಫ್ಯೂಷನ್ ಇದ್ದವರಿಗೆಲ್ಲ ಶೇರ್ ಮಾಡಿ. ಏನಾದ್ರೂ ಅಭಿಪ್ರಾಯಗಳಿದ್ರೆ ಕಮೆಂಟ್ಸ್ ಅಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಕೇಳ್ಬೋದು. ಮುಂದಿನ ವಿಡಿಯೋ ಜೊತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.